ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಮಧ್ಯಪ್ರಾಚ್ಯದ ಯುದ್ಧದ ಮಧ್ಯೆ ನಮ್ಮ ದೇಶದ ಒಳಗೆ ಏನಾಗ್ತಾ ಇದೆ ಅನ್ನೋದನ್ನು ನಾವುಗಳು ಮರೆತು ಹೋಗಿದ್ದೀವಿ. ಈ ಯುದ್ಧದ ನಡುವೆ ಭಾರತದ ಸಂಸತ್ತಲ್ಲಿ ದೊಡ್ಡದಾದ ಬೆಳವಣಿಗೆ ಆಗ್ತಾ ಇದೆ. ನಾಳೆ ಅಂದರೆ ಮಾರ್ಚ್ 9 ಮತ್ತು 10 ಮುಖ್ಯವಾದ ಬೆಳವಣಿಗೆಗಳು ನಡೀತಾ ಇವೆ. ಅದಕ್ಕಾಗಿ ಬಿಜೆಪಿ ಹೈಕಮಾಂಡ್ ತಮ್ಮ ಸದಸ್ಯರಿಗೆ ವಿಪ್ ಜಾರಿ ಮಾಡಿದೆ. ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಕೂಡ ಹೇಳಿದೆ. ಕಿರಣ್ ರಿಜಿಜು ಈ ಹಿಂದೆ ಹೇಳಿದ್ದ ಮಾತು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಬಜೆಟ್ ಸೆಷನ್ನಲ್ಲಿ ಒಂದು ನಿರ್ಣಾಯಕ ಬಿಲ್ ಜಾರಿ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಆ ಬಿಲ್ ಯಾವುದು ಅನ್ನೋ ಚರ್ಚೆಗಳು ಈಗ ನಡೀತಾ ಇವೆ. ಸದ್ಯಕ್ಕೆ ದೇಶದ ಪರಿಸ್ಥಿತಿಗೆ ತಕ್ಕ ಹಾಗೆ ಇಂತಹ ಒಂದಷ್ಟು ಬಿಲ್ಲುಗಳ ಅಗತ್ಯ ಇದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಇಲ್ಲ ಅಂದ್ರೆ ದೇಶದ ಒಳಗೆ ಇರೋ ದೇಶದ್ರೋಹಿಗಳು ದೇಶವನ್ನ ಉಳಿಯೋಕೆ ಬಿಡಲ್ಲ ಅನ್ನೋದು ಗೊತ್ತಿರೋ ವಿಚಾರ. ಅದೇ ಬಿಲ್ಲುಗಳನ್ನ ಈಗ ಜಾರಿಗೆ ತರ್ತಾರ ಅನ್ನೋ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇವೆ. ಅದೇ ದಿನಾಂಕ ಓಂ ಪ್ರಕಾಶ್ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕೆ ಮತ್ತೊಮ್ಮೆ ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿಯ ಬಾಲವನ್ನ ಹಿಡ್ಕೊಂಡು ಓಡಿ ಹೋಗಿದ್ದಾರೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಮತ್ತು ರಾಹುಲ್ ಗಾಂಧಿ ಪ್ಲಾನ್ ಏನು? ಮೋದಿ ಸರ್ಕಾರ ತಗೊಂಡು ಬರೋಕೆ ಹೊರಟಿರೋ ಬಿಲ್ಲುಗಳ್ಯಾವು? ಅವುಗಳು ದೇಶಕ್ಕೆ ಯಾಕೆ ಮುಖ್ಯ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಒಂದು ಸಮಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದನ ಅಂದರೆ ಅದಕ್ಕೆ ಒಂದು ಮಹತ್ವ ಇರ್ತಾ ಇತ್ತು. ಅಲ್ಲಿ ಆಡಳಿತ ಪಕ್ಷ, ವಿಪಕ್ಷ, ಸಣ್ಣ ಪುಟ್ಟ ಪಕ್ಷಗಳು ಅಲ್ಲಿ ಆಯ್ಕೆಯಾಗಿರೋ ಸದಸ್ಯರು ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ತಾ ದೇಶಕ್ಕೆ ಏನು ಬೇಕೋ, ರಾಜ್ಯಕ್ಕೆ ಏನು ಬೇಕು ಅನ್ನೋ ಚರ್ಚೆಗಳನ್ನು ಮಾಡ್ತಾ ಇದ್ರು. ಆಗ ಅದಕ್ಕೆ ಒಂದು ರೀತಿ, ನೀತಿ ಮತ್ತು ತೂಕ ಇರ್ತಾ ಇತ್ತು. ಅಲ್ಲಿ ಬಹಳಷ್ಟು ಮುಖ್ಯವಾದ ವಿಚಾರಗಳನ್ನು ಚರ್ಚೆ ಮಾಡಲಾಗ್ತಾ ಇತ್ತು. ಅದರಲ್ಲೂ ಭಾರತದಲ್ಲಿ ಹಗರಣಗಳಿಂದ ಸುದ್ದಿಯಾಗಿರೋ ಯಾರೇ ಇರಲಿ, ದೇಶ ಮೆಚ್ಚಿಕೊಳ್ಳೋ ಯಾವುದೇ ಪ್ರಧಾನಿಯಾಗಿರಲಿ, ಯಾವುದೇ ಮಾತುಗಳನ್ನಾಡಿದ್ರು ಅದನ್ನು ಇಡೀ ದೇಶದ ಜನರು ಗಮನ ಇಟ್ಟು ಕೇಳಿಸಿಕೊಳ್ತಾ ಇದ್ರು. ಅದೇ ಇವತ್ತು ರಾಹುಲ್ ಗಾಂಧಿಯಂತಹ ಎಡವಟ್ಟುಗಳು ಸಂಸತ್ ಅನ್ನೋದನ್ನ ಅದೆಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದನ್ನ ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಅಲ್ಲಿ ಯಾವುದೇ ಒಳ್ಳೆಯ ಪ್ರಶ್ನೆಗಳನ್ನ ಕೇಳಲ್ಲ, ದೇಶಕ್ಕೆ ಬೇಕಾದ ಆರೋಗ್ಯಕರ ಚರ್ಚೆಗಳು ನಡೆಯೋಕೆ ಬಿಡಲ್ಲ, ಗಲಾಟೆ ಇಲ್ಲದೆ ಒಂದೇ ಒಂದು ಕಲಾಪ ಮುಗಿಯಲ್ಲ. ಇಂತಹ ಸಮಯದಲ್ಲಿ ಮಾರ್ಚ್ 9 ಮತ್ತು 10ನೇ ತಾರೀಕು ನಿರ್ಣಾಯಕ ಬಿಲ್ ಒಂದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅದು ನಿರ್ಣಾಯಕ ಬಿಲ್ ಆಗಿರೋದ್ರಿಂದ ಅದಕ್ಕಾಗಿ ವಿಪ್ ಜಾರಿ ಮಾಡಲಾಗಿದೆ. ಒಂದು ತಿಂಗಳ ಹಿಂದೆ ಕಿರಣ್ ರಿಜಿಜು ಅತ್ಯಂತ ನಿರ್ಣಾಯಕ ಬಿಲ್ ಮಂಡನೆ ಮಾಡಿ ಪಾಸ್ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದನ್ನು ಹೇಳಿಕೊಂಡಿದ್ರು. ಅದರಲ್ಲಿ ಒಂದು ಬಿಲ್ ಭಾರತದ ದಿಕ್ಕನ್ನು ಬದಲಿಸುವ ಬಿಲ್ ಅಂತ ಹೇಳಿಕೊಂಡಿದ್ರು. ಈ ಬಿಲ್ ಮಂಡನೆ ಮಾಡುವಾಗ ಯಾರಾದರೂ ಬೇಕು ಅಂತ ಇಲ್ಲದ ವಿಚಾರಗಳನ್ನು ಮಾತಾಡೋದು, ಸಂವಿಧಾನಕ್ಕೆ ವಿರುದ್ಧ ಮತ್ತು ಲೋಕಸಭೆಯ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಈಗ ಆ ಬಿಲ್ಲುಗಳು ಯಾವುದು ಇರಬಹುದು ಅನ್ನೋದಕ್ಕೆ ಒಂದಷ್ಟು ಉತ್ತರ ಸಿಗ್ತಾ ಇದೆ. ಮೊದಲಿಗೆ ಒನ್ ನೇಷನ್ ಒನ್ ಎಲೆಕ್ಷನ್. ಈ ಹಿಂದೆಯೇ ಬಿಲ್ ಟೇಬಲ್ ಮೇಲೆ ಬಂದಿತ್ತು, ಆದರೆ ಪಾಸ್ ಆಗಿರಲಿಲ್ಲ. ಸದ್ಯಕ್ಕೆ ಚುನಾವಣೆಗಳ ಕುರಿತ ಹಾಗೆ ಪರಿಣಾಮಕಾರಿಯಾದ ಹೆಜ್ಜೆಗಳನ್ನ ನಮ್ಮ ದೇಶ ಇಡ್ತಾ ಇದೆ. ಅದೇ ಕಾರಣಕ್ಕೆ ಈ ಬಿಲ್ ಪಾಸ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಭಾರತದ ಮತದಾರರಿಗೆ ಹಳೆಯ ವಿಚಾರ. ಯಾಕಂದ್ರೆ ಇದರ ಉದ್ದೇಶ ಜನರಿಗೆಲ್ಲ ಗೊತ್ತೇ ಇದೆ. ಇಡೀ ದೇಶದಲ್ಲಿ ಎಲ್ಲ ಚುನಾವಣೆಗಳನ್ನ ಒಂದೇ ಬಾರಿ ನಡೆಸೋದು ಇದರ ಮುಖ್ಯವಾದ ಉದ್ದೇಶ. ಅಂದ್ರೆ ಅನಾವಶ್ಯಕ ಖರ್ಚುಗಳನ್ನು ತಡೆಯೋದು. ಯಾಕಂದ್ರೆ ಪ್ರತಿ ಸಲ ಚುನಾವಣೆ ನಡೆಯುವಾಗ ಅದರ ಖರ್ಚು, ಪ್ರಕ್ರಿಯೆ, ಮತದಾನದ ದಿನ, ರಜೆಗಳು, ಶಾಲಾ ಕಾಲೇಜುಗಳ ಬಳಕೆ, ಗಲಾಟೆಗಳು ಇವೆಲ್ಲ ವರ್ಷದಲ್ಲಿ ತುಂಬಾ ಸಲ ಆಗುತ್ತವೆ. ಅದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಅದೇ ಒಂದೇ ಸಲ ಚುನಾವಣೆ ನಡೆದರೆ ಮುಂದಿನ 5 ವರ್ಷ ಯಾವುದೇ ತಲೆನೋವು ಇರಲ್ಲ. ಪ್ರತಿ ಚುನಾವಣೆಗೂ 100 ಕೋಟಿ ಖರ್ಚು ಮಾಡೋ ಅಗತ್ಯ ಇರಲ್ಲ. ಈ ಬಿಲ್ ಜಾರಿಯಾಗಿದ್ದೆ ಆದರೆ ಭಾರತದ GDP 1.5% ಹೆಚ್ಚಳ ಆಗುತ್ತೆ. ಇದನ್ನು ಕೆಲ ದಿನಗಳ ಹಿಂದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೊಂಡಿದ್ರು. ಇನ್ನು ಸುಪ್ರೀಂ ಕೋರ್ಟಿನ ಮಾಜಿ CJ BR ಗವಾಯಿ ಅವರು ಕೂಡ ಒನ್ ನೇಷನ್ ಒನ್ ಎಲೆಕ್ಷನ್ ಸಂವಿಧಾನ ವಿರೋಧಿಯಲ್ಲ ಅಂತ ಕೂಡ ಹೇಳಿದ್ರು. ಇದು ವಿಪಕ್ಷದಲ್ಲಿರೋ ಬಹಳಷ್ಟು ನಾಯಕರಿಗೆ ಮುಖಕ್ಕೆ ಹೊಡೆದ ಹಾಗೆ ಆಗಿತ್ತು. ಅದಕ್ಕೆ ಕಾರಣ ಇಲ್ಲಿಯವರೆಗೂ ಲೋಕಸಭೆಯಲ್ಲಿ ಚರ್ಚೆ ನಡೆಯುವಾಗ ಒನ್ ನೇಷನ್ ಒನ್ ಎಲೆಕ್ಷನ್ ಸಂವಿಧಾನ ವಿರೋಧಿ ಅಂತ ಬಹಳಷ್ಟು ಜನರು ಬಾಯನ್ನು ಪಡೆದುಕೊಳ್ತಾ ಇದ್ರು. ಅದೇ ಕಾರಣಕ್ಕೆ ಈ ಬಿಲ್ ಜಾರಿಗೆ ಬರೋ ಎಲ್ಲ ಲಕ್ಷಣಗಳು ಈಗ ಕಾಣಿಸ್ತಾ ಇವೆ. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ಬಿಲ್ ಅಂದರೆ ಭಾರತ ವಿರೋಧಿ ಮನಸ್ಥಿತಿಗಳನ್ನು ತಡೆಯೋ ಕಠಿಣ ಕಾನೂನಿನ ಬಿಲ್. ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಪ್ರತಿಭಟನೆ ಮಾಡೋಕ್ಕೆ ಸ್ವಾತಂತ್ರ್ಯ ಇದೆ ಅಂತ ಅದನ್ನು ದೇಶ ವಿರೋಧಿ ಚಟುವಟಿಕೆಗಳಿಗೆ ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದನ್ನು ನಾವುಗಳು ಆಗಾಗ ನೋಡ್ತಾನೆ ಇದ್ದೀವಿ. ನಾವು ಅದನ್ನು ನೋಡೋಕೆ ಬೇರೆ ಎಲ್ಲಿಗೋ ಹೋಗಬೇಕಾಗಿಲ್ಲ.
ಇರಾನ್ ವಿಚಾರದಲ್ಲಿ ಭಾರತದ ಒಳಗೆ ನಡೀತಾ ಇರೋ ಕರ್ಮಕಾಂಡಗಳನ್ನು ನೋಡಿದರೆ ಗೊತ್ತಾಗತ್ತೆ. ಅನ್ನ ಹಾಕಿದ ದೇಶಕ್ಕೆ ಕೇಡನ್ನು ಬಯಸೋಕೆ ಅದೆಷ್ಟೋ ಜನರು ತುದಿಗಾಲಲ್ಲಿ ನಿಂತಿದ್ದಾರೆ. ಮಾತಾಡೋಕ್ಕೆ ಹಕ್ಕಿದೆ ಸರಿ, ಹಾಗಂತ ಮನಸ್ಸಿಗೆ ಬಂದಿದ್ದಲ್ಲ ಮಾತಾಡಿದರೆ ಅದು ಒಳ್ಳೆಯದಲ್ಲ. ಯಾವುದೇ ಮಾತುಗಳಾದರೂ ಆರೋಗ್ಯಕರವಾದ ದೇಶ ಅಥವಾ ರಾಜ್ಯಕ್ಕೆ ಉಪಯೋಗ ಆಗೋ ಮಾತುಗಳಾಗಿರಬೇಕು. ಅದನ್ನು ಬಿಟ್ಟು ಸಿಕ್ಕ ಜಾಗದಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಮಾಡಿ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತೀನಿ ಅಂದರೆ ಆಗತ್ತಾ? ಖಂಡಿತ ಇಲ್ಲ. ಅದೇ ಕಾರಣಕ್ಕೆ ಅದಕ್ಕಾಗಿ ಒಂದು ಕಾನೂನನ್ನು ಜಾರಿಗೆ ತಗೊಂಡು ಬರೋ ಚಿಂತನೆಯನ್ನು ನಡೆಸಲಾಗಿದೆ. ಮತ್ತೊಂದು ಬಿಲ್ ಅಂದರೆ ಮೋದಿ ಮತ್ತು ಅಮಿತ್ ಶಾ ಅವರು ಆಗಾಗ ಮಾತಾಡೋ ನಗರ ನಕ್ಸಲರ ನಿರ್ಮೂಲನೆ. ಒಂದು ಕಡೆ ಭಾರತ ಸರ್ಕಾರ ಭಾರತಕ್ಕೆ ಅಂಟಿಕೊಂಡಿದ್ದ ನಕ್ಸಲರಿಗೆ ಅಂತ್ಯವನ್ನು ಆಡ್ತಾ ಇದೆ. ಇದೇ ಮಾರ್ಚ್ ತಿಂಗಳ ಅಂತ್ಯಕ್ಕೆ ಭಾರತ ನಕ್ಸಲ್ ಮುಕ್ತ ಆಗುತ್ತೆ ಅನ್ನೋದನ್ನು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅಲ್ಲಿ ನಕ್ಸಲರ ಅಂತ್ಯ ಆಗುತ್ತೆ ಸರಿ, ಆದರೆ ನಗರ ನಕ್ಸಲರನ್ನು ಸುಮ್ಮನೆ ಬಿಡೋಕೆ ಆಗತ್ತಾ? ಖಂಡಿತ ಆಗಲ್ಲ. ಅದೇ ಕಾರಣಕ್ಕೆ ನಗರ ನಕ್ಸಲರನ್ನು ಮಟ್ಟ ಹಾಕೋಕೆ ಪಣವನ್ನು ತೊಟ್ಟಿದೆ. ಈ ನಗರ ನಕ್ಸಲರು ಅಂದರೆ ಎಲ್ಲಿಂದಲೋ ಬರಲ್ಲ, ನಮ್ಮ ಮಧ್ಯೆಯೇ ಇರ್ತಾರೆ, ನಮ್ಮ ಜೊತೆಯೇ ಇರ್ತಾರೆ. ಅದರಲ್ಲಿ ಯುವ ಸಮೂಹವನ್ನು ಟಾರ್ಗೆಟ್ ಮಾಡಿ ಇಲ್ಲದ ವಿಷಯಗಳನ್ನು ಅವರ ತಲೆಗೆ ತುಂಬಿ ಉಗ್ರ ಕೃತ್ಯಗಳನ್ನು ಮಾಡಿದರೆ ಅದು ತಪ್ಪಲ್ಲ. ಅದು ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಅಂತ ಇಲ್ಲದನ್ನು ಮಾಡಿ, ಇಲ್ಲದನ್ನು ತಲೆಗೆ ತುಂಬಿ, ಇಲ್ಲದ ರೀತಿ ಬಿಂಬಿಸಿ ಅಲ್ಲಿ ಹೊರದೇಶದಿಂದ ಬರೋ ಹಣವನ್ನು ಹೇಸಿಗೆಯ ರೂಪದಲ್ಲಿ ತಿನ್ನೋ ಅಸಹ್ಯಗಳಿಗೆ ಅಂತ್ಯ ಹಾಡೋಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು ಪ್ರಧಾನಿ ಮೋದಿ ಹೇಳಿದ್ದಾರೆ. ಇನ್ನು ಮತ್ತೊಂದು ಬಿಲ್ ಅಂದರೆ ಡೆಮೋಗ್ರಫಿ ಬದಲಾವಣೆಯ ಬಗ್ಗೆ. ಇದನ್ನು ಕೂಡ ಪ್ರಧಾನಿ ಮೋದಿ ಬಹಳಷ್ಟು ಸಲ ಹೇಳಿದ್ದಾರೆ. ಡೆಮೋಗ್ರಫಿ ಬದಲಾವಣೆ ಆಗ್ತಾ ಇರೋದು ಮುಖ್ಯವಾಗಿ ಅಕ್ರಮ ವಲಸಿಗರಿಂದ. ಅವರನ್ನು ಹೊರಹಾಕೋಕೆ ಬಹಳಷ್ಟು ನಿಯಮಗಳನ್ನು ಜಾರಿ ಮಾಡಲಾಗಿದೆ. NRC, SIR, IFL ಹಾಗೆಯೇ ಕೆಲ ರಾಜ್ಯಗಳಲ್ಲಿ ಆ್ಯಂಟಿ ಬಾಂಗ್ಲಾ ಇಮಿಗ್ರೆಂಟ್ಸ್ ಹೊರಹಾಕುವ ಮೂಲಕ ಬಹಳಷ್ಟು ಜನರನ್ನು ಹೊರಕ್ಕೆ ಕಳಿಸಲಾಗಿದೆ. ಆದರೆ ಅದು ಇನ್ನೂ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ಹೊರಗಿನಿಂದ ಯಾವನೋ ನಮ್ಮ ದೇಶಕ್ಕೆ ಬಂದಿದ್ದಾನೆ, ಅವನು ಇಲ್ಲಿ ಬದುಕ್ತಾ ಇದ್ದಾನೆ ಅಂದರೆ ಇಲ್ಲಿ ಯಾರದ್ದಾದರೂ ಬಲವಾದ ಬೆಂಬಲ ಇದ್ದೇ ಇರುತ್ತೆ. ಹಾಗಾಗಿ ಅಕ್ರಮ ನಿವಾಸಿಗಳು ಮಾತ್ರ ಅಲ್ಲ, ಅವರ ನೆಟ್ವರ್ಕ್ ಹೇಗಿದೆ, ಅವರಿಗೆ ಜಾಗವನ್ನು ಕೊಡ್ತಾ ಇರೋರು ಯಾರೋ, ಅವರಿಗೆ ನಕಲಿ ಆಧಾರ್ ಕಾರ್ಡುಗಳು ಪ್ಯಾನ್ ಕಾರ್ಡುಗಳನ್ನು ಮಾಡಿ ಕೊಡ್ತಾ ಇರೋದು ಯಾರೋ, ಅವರು ಎಲ್ಲಿ ಓಡಾಡ್ತಾರೆ, ಏನು ಕೆಲಸವನ್ನು ಮಾಡ್ತಾರೆ, ಮೂಲ ನಿವಾಸಿಗಳನ್ನು ಹೊರಗೆ ಕಳಿಸಿ ಒಂದು ಸ್ಥಳದಲ್ಲಿ ತುಂಬಿಕೊಳ್ಳೋಕೆ ಅದೇನು ಪ್ಲಾನ್ ಮಾಡ್ತಾರೆ, ಎಲ್ಲವನ್ನ ತನಿಖೆ ಮಾಡಿ ಅದಕ್ಕೆ ಶಾಶ್ವತ ಪರಿಹಾರ ಹುಡುಕೋ ಬಿಲ್ ಕೂಡ ಜಾರಿಯಾಗಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಅದೇ ಮಾರ್ಚ್ 9ನೇ ತಾರೀಕು ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕೆ ರಾಹುಲ್ ಮತ್ತು ಮಿತ್ರರು ನಿಂತಿದ್ದಾರೆ. ಯಾಕಂದರೆ ಕಳೆದ ತಿಂಗಳು ಪ್ರಧಾನಿ ಮೋದಿ ಮೇಲೆ ಹಲ್ಲೆ ಮಾಡೋ ಪ್ಲಾನ್ ಮಾಡಲಾಗಿತ್ತು. ಅದರಲ್ಲಿ ನಮ್ಮ ರಾಜ್ಯದ 2 ಮಹಿಳಾ ಲೋಕಸಭಾ ಸದಸ್ಯರು ಇದ್ದರು, ಅಂದರೆ ಸಂಸದರು. ಇದು ಹಳೆಯ ವಿಚಾರ. ಅಲ್ಲಿ ರಾಹುಲ್ ಗಾಂಧಿಯ ಕೈಲಿ ಏನು ಮಾಡೋಕೆ ಆಗಲಿಲ್ಲ. ಅದಕ್ಕಾಗಿ ಮಹಿಳಾ ಸಂಸದರನ್ನು ಮುಂದೆ ಬಿಟ್ಟು ಹಲ್ಲೆ ಮಾಡಿಸೋ ಪ್ಲಾನ್ ನಡೆಸಿದ್ರು ಅನ್ನೋದನ್ನು ಬಹಳಷ್ಟು ಜನ ಮಾತಾಡಿದ್ದು ಆಯಿತು. ಅದು ನಿಜ ಅನ್ನೋದನ್ನು ಕೆಲ ಸಂಸದರು ಒಪ್ಪಿಕೊಂಡಿದ್ದಾರೆ. ಅದನ್ನೇ ಸ್ಪೀಕರ್ ಓಂ ಬಿರ್ಲಾ ಹೇಳಿದರು. ಅದನ್ನು ಸ್ಪೀಕರ್ ಹೇಳಿದ್ದೇ ತಡ. ರಾಹುಲ್ ಗಾಂಧಿ ಅನ್ನೋ ವಿಪಕ್ಷ ನಾಯಕ ಇದ್ದಾರಲ್ಲ, ಅಯ್ಯಯ್ಯೋ ನಮ್ಮನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ನಮ್ಮ ವಿರುದ್ಧ ಸ್ಪೀಕರ್ ಸುಳ್ಳನ್ನು ಹೇಳ್ತಾ ಇದ್ದಾರೆ, ಇಲ್ಲದನ್ನು ನಮ್ಮ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಅಂತ ಅವರ ವಿರುದ್ಧವೇ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕೆ ನಿಂತಿದ್ದಾರೆ. ಅಲ್ಲಿ ಸುಮಾರು 118 ಸದಸ್ಯರ ಸಹಿಯನ್ನು ಮಾಡಿಸಲಾಗಿದೆ. ಇಲ್ಲಿಯವರೆಗೂ ಭಾರತದ ಸಂಸತ್ತೊಳಗೆ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಮಾರ್ಚ್ 9ಕ್ಕೆ ಸ್ಪೀಕರ್ ಸ್ಥಾನದಲ್ಲಿ ಓಂ ಬಿರ್ಲಾ ಕುಳಿತುಕೊಳ್ಳಲ್ಲ. ಎಲ್ಲ ಸದಸ್ಯರು ಕುಳಿತುಕೊಳ್ಳೋ ಜಾಗದಲ್ಲಿ ಕುಳಿತುಕೊಳ್ತಾರೆ. ಈ ವಿಚಾರದಲ್ಲಿ ಸ್ಪೀಕರ್ ಅವರನ್ನು ರಕ್ಷಣೆ ಮಾಡಿಕೊಳ್ಳಕ್ಕೆ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆಗಿರೋದಕ್ಕೆ ವಿರುದ್ಧವಾಗಿ ಅವರೇ ಮತವನ್ನು ಚಲಾವಣೆ ಮಾಡಿಕೊಳ್ಳಬಹುದು. ಜೊತೆಗೆ ಆಡಳಿತ ಪಕ್ಷದ ನಾಯಕರ ವೋಟಿಂಗ್ನಲ್ಲಿ ಸಂಖ್ಯಾಬಲ ಮುಖ್ಯ ಆಗತ್ತೆ. ಅದೇ ಕಾರಣಕ್ಕೆ ಬಿಜೆಪಿ ಸದಸ್ಯರು ಸೇರಿ NDA ಎಲ್ಲ ಸಂಸದರಿಗೂ ವಿಪ್ ಜಾರಿ ಮಾಡಲಾಗಿದೆ. ಇಲ್ಲೂ ಕರ್ಮ ಅಂದರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕೆ ಹಾವು ಮತ್ತು ಮುಂಗಸಿಯ ಹಾಗೆ ಇಲ್ಲಿಯವರೆಗೂ ಕಿತ್ತಾಡ್ತಾ ಇದ್ದ ಮಮತಾ ಬ್ಯಾನರ್ಜಿ ಮತ್ತು ರಾಹುಲ್ ಗಾಂಧಿ ಒಂದಾಗಿದ್ದಾರೆ. ಅದು ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿಯ ಬಳಿಗೆ ಹೋಗಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕೆ ನಮ್ಮ ಪರವಾಗಿ ನಿಲ್ಲಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಮಮತಾ ಬ್ಯಾನರ್ಜಿ ಒಪ್ಪಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇನೋಪ್ಪ, ರಾಹುಲ್ ಅನ್ನೋ ಯೋಗ್ಯತೆ ಇಲ್ಲದ ಮನುಷ್ಯ ಇನ್ನು ನಮ್ಮ ದೇಶದ ವಿಪಕ್ಷ ನಾಯಕ ಆಗಿರೋದೇ ನಮ್ಮ ದೇಶದ ದುರಂತ ಅನ್ನಿಸುತ್ತೆ. ಇದೆಲ್ಲ ಮೋದಿ ಸರ್ಕಾರದ ಪರವಾಗಿ ನಡಿಬೇಕು ಅಂದರೆ ಅಲ್ಲಿ ಎಲ್ಲ ಸಂಸದರು ಬರಬೇಕು. ಅದೇ ಕಾರಣಕ್ಕೆ ವಿಪ್ ಜಾರಿ ಮಾಡಲಾಗಿದೆ. ಇಲ್ಲಿ ಯಾವುದೇ ಬಿಲ್ಲುಗಳಾದರೂ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂದರೆ
ಅಂತಹ ಬಿಲ್ಲುಗಳು ಜಾರಿಯಾಗಬೇಕು. ಅದರ ಜೊತೆಗೆ ಇಲ್ಲಿ 1 ನೇಷನ್ 1 ಎಲೆಕ್ಷನ್ ತಂದ ಹಾಗೆ 1 ವೋಟರ್ 1 ವೋಟ್ ಅನ್ನೋದು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ದೇಶದಲ್ಲಿ ಪಡಿತರ ಪಡೆದುಕೊಳ್ಳೋಕೆ ಸಿಮ್ ಪಡೆದುಕೊಳ್ಳೋಕೆ ನಮ್ಮ ಫಿಂಗರ್ ಪ್ರಿಂಟ್ ಕೊಡ್ತೀವಿ. ಅದೇ ವ್ಯವಸ್ಥೆಯನ್ನು ಚುನಾವಣೆಗೆ ತಗೊಂಡು ಬಂದರೆ ಯಾರೋ ಬಂದು ಯಾರೊಬ್ಬ ಮತವನ್ನು ಹೇಗೆ ಹಾಕ್ತಾರೆ? ಇಷ್ಟೆಲ್ಲ ತಲೆನೋವುಗಳೇ ಇರಲ್ವಲ್ಲ ಅನ್ನಿಸುತ್ತೆ. ಇದು ಕೂಡ ಆಗಬೇಕು ಅನ್ನೋದು ನನ್ನ ಆಶಯ. ಇದು ಗೆಳೆಯರೇ, BJP ಮಾರ್ಚ್ 9 ಮತ್ತು 10ನೇ ತಾರೀಕು ವಿಪ್ ಜಾರಿ ಮಾಡಿರೋದ್ರ ಹಿಂದಿರೋ ಕುರಿತಾದ ಒಂದಷ್ಟು ವಿಚಾರಗಳು. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.